ಚನ್ನಪಟ್ಟಣದಲ್ಲಿ ಎಸ್ಡಿಡಿ ಎಸ್ಡಿಕೆ ವಿರುದ್ಧ ಸಚಿವ ಜಮೀರ್ ಆಡಿದ ಮಾತೆ ಸೈನಿಕರಿಗೆ ಮುಳುವಾಯ್ತಾ? ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಂಡ್ರ ಸೈನಿಕ? ಗೆಲುವಿನ ಅಂತರದ ಬಗ್ಗೆ ನಿಖಿಲ್ ಹೇಳಿದ್ದೇನು? ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ. ಸೈನಿಕ ನಿರಾಸೆ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಮುಗಿದು 2 ದಿನವಾಗಿದೆ ಅಷ್ಟೇ. ಫಲಿತಾಂಶ ಹೊರಬೀಳಲು ಇನ್ನೂ 8 ದಿನ ಬಾಕಿ ಇದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಅದರಲ್ಲೂ ಚನ್ನಪಟ್ಟಣ ಉಪಕದನ ಜಿದ್ದಾಜಿದ್ದನ ಕಣವಾಗಿ ಮಾರ್ಪಟ್ಟಿದ್ದು, ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲು ಒಪ್ಪಿಕೊಂಡಂತೆ ಕಾಣ್ತಿದೆ. ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ 2 ಬಾರಿ ಸೋಲುಂಡಿದ್ದ ಕುಮಾರಸ್ವಾಮಿ ಪುತ್ರ ನಿಖಿಲ್ಗೆ ಕಾಂಗ್ರೆಸ್ ಕೆಡ್ಡ ತೋಡಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿಯಲ್ಲಿ ಮುನಿಸಿಕೊಂಡಿದ್ದ ಸಿಪಿ ಯೋಗೇಶ್ವರ್ನ ಕೈ ಹಿಡಿದು ಕಾಂಗ್ರೆಸ್ಗೆ ಎಳೆದು ತಂದಿದ್ರು. ಬೈ ಎಲೆಕ್ಷನ್ ಟಿಕೆಟ್ ಕೊಟ್ಟು ಅರ್ಜುನನಿಗೆ ಕೃಷ್ಣನಂತೆ ಬೆನ್ನಿಗೆ ನಿಂತಿದ್ರು. ಆದ್ರೀಗ ಫಲಿತಾಂಶ ಬರೋದಕ್ಕೆ ಮುನ್ನವೇ ಸಿಪಿವೈ ಶಸ್ತ್ರತ್ಯಾಗ ಮಾಡಿದಂತೆ ಮಾತನಾಡಿದ್ದಾರೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಪರ ಪ್ರಚಾರಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಇಡೀ ಚಿತ್ರಣವನ್ನೇ ತಲೆಕೆಳಗೆ ಮಾಡಿದ್ದಾನೆ. ದೇವೇಗೌಡರ ಕುಟುಂಬದ ವಿರುದ್ಧ ಜಮೀರ್ ಆಡಿದ್ದ ಮಾತು ಸಿಪಿ ಯೋಗೇಶ್ವರ್ಗೆ ಸೋಲಿನ ಭೀತಿ ಶುರುವಾಗುವಂತೆ ಮಾಡಿದೆ. ಮಾತಿನ ಭರದಲ್ಲಿ ಜಮೀರ್ ಕುಮಾರಸ್ವಾಮಿಯನ್ನ ಕಾಲಿಯ ಅಂದಿದ್ರು. ಮುಸ್ಲಿಮರೆಲ್ಲ ಪೈಸೆ ಕೂಡಿ ಹಾಕಿ ದೇವೇಗೌಡ ಅವರ ಕುಟುಂಬವನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ್ರು. ಇದೇ ಹೇಳಿಕೆ ಸೋಲಿಗೆ ಕಾರಣವಾಗಬಹುದು ಎಂಬಂತೆ ಸಿಪಿವೈ ಬೇಸರವನ್ನ ಹೊರಹಾಕಿದ್ದಾರೆ. ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಕ್ಷೇತ್ರದಲ್ಲಿ ಯಾರೇ ಗೆದ್ರೂ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು. ಆದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ. ತಮ್ಮ ಮೊಮ್ಮಗ ಗೆಲ್ಲಿಸಬೇಕೆಂದು ಮಾಜಿ ಪ್ರಧಾನಿ ದೇವೇಗೌಡರೇ ರಣಕಣದಲ್ಲಿ ಹೋರಾಡಿದ್ದಾರೆ. ಆದ್ರೆ ಜಮೀರ್ ಮಾತಿನಿಂದ ಕಾಂಗ್ರೆಸ್ಗೆ ಮುಸ್ಲಿಂ ಮತ ಬಂದ್ರು ನನಗೆ ಬರಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅನ್ನಿಸುತ್ತೆ ಅಂತ ಪರೋಕ್ಷವಾಗಿ ಜಮೀರ್ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ. ಜೆಡಿಎಸ್ನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು, ನಮಗೆ ಮತ ಹಾಕಿದ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ಫಲಿತಾಂಶಕ್ಕೂ ಮುನ್ನ ಸೋಲನ್ನ ಒಪ್ಪಿಕೊಂಡಂತೆ ಮಾತನಾಡಿದ ಸಿಪಿವೈ ಕಾರ್ಯಕರ್ತರು ಮುಖಂಡರಿಗೆ ಕೃತಜ್ಞತೆ ತಿಳಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು ಹಾಗೂ ಡಿಕೆ ಸುರೇಶ್ಗೆ ಧನ್ಯವಾದ ತಿಳಿಸಿದ್ರು. ಡಿಕೆ ಸುರೇಶ್, ಡಿಕೆ ಶಿವಕುಮಾರ್, ನಾನು ಒಕ್ಕಲಿಗನಾಗಿದ್ರು ನನ್ನನ್ನ ಜನರು ಮಾಸ್ ಲೀಡರ್ ಅಂತ ಒಪ್ಪಲ್ಲ, ಆದ್ರೆ ದೇವೇಗೌಡರನ್ನ ಕುಮಾರಸ್ವಾಮಿಯನ್ನ ಒಪ್ಪುತ್ತಾರೆ ಅಂತ ಹೇಳಿದ್ರು. ಸಿಪಿ ಯೋಗೇಶ್ವರ್ ಮಾತಿನಲ್ಲೇ ಗೆಲ್ಲೋ ವಿಶ್ವಾಸ ಕುಗ್ಗಿದಂತೆ ಕಾಣ್ತಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ 3ಕ್ಕೆ 3 ಕ್ಷೇತ್ರದಲ್ಲಿ ಗೆಲುವು ನಮ್ದೆ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಸಚಿವ ಚೆಲುವರಾಯಸ್ವಾಮಿ ಕೂಡ ಚನ್ನಪಟ್ಟಣ ನಮ್ದೆ ಅನ್ನೋ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ಒಂದ್ ಕಡೆ ಕೈಕಲಿ ಸಿಪಿವೈ ಸೋಲಿನ ಆತಂಕದಲ್ಲಿದ್ರೆ, ಇತ್ತ ಬಿಜೆಪಿ ದೋಸ್ತಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಚನ್ನಪಟ್ಟಣದಲ್ಲಿ ಈಗಾಗಲೇ ನಿಖಿಲ್ ಗೆದ್ದಿದ್ದಾರೆ. ಮಾಹಿತಿ ಪ್ರಕಾರ ನಿಖಿಲ್ 20 ರಿಂದ 25 ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ. ದೇವೇಗೌಡರು ಕ್ಷೇತ್ರದಲ್ಲಿ ಇದ್ದು ಪ್ರಚಾರವನ್ನ ಮಾಡಿದ್ದು, ಕುಮಾರಸ್ವಾಮಿ ಕಲರ್ ಬಗ್ಗೆ ಮಾತನಾಡಿದ್ದು ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರು. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 23ಕ್ಕೆ ನನ್ನ ಪರ ಆಶೀರ್ವಾದ ಬರುತ್ತೆ ಅಂತ ನಂಬಿದ್ದೇನೆ. ನನ್ನ ಹಣೆ ಬರಹವನ್ನ ಆ ದೇವರು ಮತದಾರರು ಬರೆದಿದ್ದಾರೆ. 2 ಪಕ್ಷದ ಕಾರ್ಯಕರ್ತರ ಕೆಲಸಕ್ಕೆ ಫಲ ಸಿಗುವ ವಿಶ್ವಾಸ ಇದೆ ಅಂತ ಹೇಳಿಕೆ ನೀಡಿದ್ದಾರೆ. ಮತವನ್ನ ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರತುಪಡಿಸಿ ಆ ಅಂತರ ಏನಿದೆ ಅಂತಕ್ಕಂಥದ್ದು 23ನೇ ತಾರೀಕು ನಮ್ಮೆಲ್ಲರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಮಗನ ಗೆಲುವಿಗಾಗಿ ಪ್ರಾರ್ಥಿಸಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ.
1 ಗಂಟೆಗೂ ಹೆಚ್ಚು ಕಾಲ ದೇಗುಲದಲ್ಲಿ ಕಾಲ ಕಳೆಯಲಿದ್ದಾರೆ.